ನಮಸ್ತೆ. ಇವತ್ತು ನಾವು ಬದನೆಕಾಯಿ ಸುಟ್ಕೊಂಡು ಯಾವ ರೀತಿ ರಸಮ್ ಮಾಡ್ಕೊಳ್ಳೋದು, ರುಚಿಕರವಾದ ರಸಮ್ ಅಂತ ಹೇಳೋಕ್ಕೆ ಬಂದಿದ್ದೀನಿ. ನೋಡಿ, ನಾನು ಬದನೆಕಾಯಿ ಗುಂಡು ಬದನೆಕಾಯಿ ತೊಗೊಂಡಿಲ್ಲ, ಮೈಸೂರು ಬದನೆಕಾಯಿಯನ್ನು ತೊಗೊಂಡಿದ್ದೀವಿ. ನಾವು ವಾಂಗಿಬಾತ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಇದು ಸಖತ್ತು ಟೇಸ್ಟನ್ನು ಕೊಡುತ್ತೆ ರಸಮ್ಗೆ. ಈ ರೀತಿ ನಾನು ಚೆನ್ನಾಗಿ ಸ್ಟವ್ ಮೇಲೆ ಸುಟ್ಕೋತೀನಿ. ಒಲೆ ಇದ್ದರೆ ಒಲೆಯಲ್ಲಿ ಸುಟ್ಕೋಬೋದು. ನಮ್ಮ ಮನೆಗಳಲ್ಲೆಲ್ಲ ಈಗ ಬರೀ ಸ್ಟವ್ವೇ, ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ನಾನು ಈ ರೀತಿ ಸುಟ್ಕೋತಾ ಇದ್ದೀನಿ. ಯಾವ ರೀತಿ ಚೆನ್ನಾಗಿ ಸುಟ್ಕೋಬೇಕು ಅಂತ ನೋಡಿ. ಈ ರೀತಿ ಸಿಪ್ಪೆ ಆಚೆಗೆ ಬರಬೇಕು. ನಮ್ಮ ಹುಡುಗ ಸಿಪ್ಪೆಯನ್ನೆಲ್ಲ ತೆಗೆದು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೇನೆ. ಈ ರೀತಿ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದಾಗ ನೋಡಿ ಹಾಗೆ ಕಾಣಿಸ್ತಾ ಇದೆ. ಮುಂದೆ ನೋಡಿಸ್ತೀನಿ. ಇನ್ನು ನೋಡಿ, ಈರುಳ್ಳಿ ಹಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸುಡಬೇಕು. ಸುಡಲಿಲ್ಲ ಅಂದರೆ ಅದು ಕರೆಕ್ಟಾಗಿ ಬೆಂದಿರಲ್ಲ. ಎಲ್ಲ ಕಡೆಯೂ ಅದು ಸುಡೋ ಥರ ನಾವು ನೋಡಿಕೊಂಡು ತಿರುಗಿಸಿ ಸುಡಬೇಕು. ಏನು ಸುಡಲ್ಲ, ಯಾಕಂದರೆ ಅದಕ್ಕೆ ತೊಟ್ಟಿರುತ್ತೆ. ತೊಟ್ಟಿಡ್ಕೊಂಡು ನೀಟಾಗಿ ನಾವು ಸುಡ್ಬೋದು. ನೋಡಿ, ಈ ರೀತಿ ಸುಟ್ಟಿರೋದು ಇಟ್ಟಿದ್ದೀನಲ್ಲಿ ಮತ್ತು ಸುಳ್ದಿರೋದು ಇಟ್ಟಿದ್ದೀನಿ. ಈ ರೀತಿ ಆಗಿರಬೇಕು. ನೀವು ಅರ್ಧ ಬರ್ಧ ಸುಟ್ಬಿಟ್ರೆ ಆ ಸಿಪ್ಪೆ ಬರಲ್ಲ, ಮತ್ತು ಒಳಗಡೆದು ಸಹ ಬೆಂದಿಲ್ಲ ಅಂದರೆ ನಾವು ಕರೆಕ್ಟಾಗಿ ಕಿವುಚಕ್ಕೆ ಆಗಲ್ಲ. ಅದು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ರೇ ಅದು ನೀಟಾಗಿ ಬರೋ ಅಂಥದ್ದು. ಸ್ಮ್ಯಾಶ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಸುಟ್ಟು ಈ ರೀತಿ ಸುಳ್ಕೊಂಡು ಇಟ್ಕೋಬೇಕು. ನಂತರ ಸುಟ್ಟಿರೋ ಬದನೆಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಎಲ್ಲವನ್ನು ಸಹ ಹಾಕಬೇಕು. ನೋಡಿ, ನಾನು ಹಾಕೋಕ್ಕಿಂತ ಮುಂಚೆ ತೋರಿಸ್ಬೇಕಿತ್ತು, ಆದರೆ ಹಾಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನಾನು ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಈರುಳ್ಳಿ, ಸ್ವಲ್ಪ ಹಿಂಗನ್ನು ಇಟ್ಟಿದ್ದೀನಿ. ಸ್ವಲ್ಪ ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ನಾನು ನೆನೆಹಾಕಿದ್ದೀನಿ. ನೆನೆಹಾಕಿದ್ರೆ ಚೆನ್ನಾಗಿ ನಾವು ಅದ್ರ ಹುಳಿ ಬಿಟ್ಕೊಳ್ಳೋ ಥರ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ 2 ನಿಮಿಷ ನೆನೆಹಾಕಬೇಕು. ನೋಡಿ, ಈ ಮಿಶ್ರಣವನ್ನು ಸ್ವಲ್ಪ ಬೆಲ್ಲವನ್ನು ಸಹ ನಾನು ಹಾಕಿದ್ದೀನಿ. ಒಂದು ಸ್ವಲ್ಪ ನೋಡಿ, ಅಲ್ಲಿ ಬೆಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಬೆಲ್ಲವನ್ನು ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಬಾಣಲೆಯನ್ನು ಇಟ್ಟು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಘಮಕ್ಕೆ ನಮಗೆ ಈ ರಸವನ್ನು ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಕಿವುಚ್ಬಿಟ್ಟು ಗೊಜ್ಜು ಮಾಡ್ಕೋತೀವಿ, ಹಸಿ ಗೊಜ್ಜು. ಆದರೆ ಇದು ಒಗ್ಗರಣೆ ಹಾಕಿ ರಸವನ್ನು ಮಾಡ್ಕೊಳ್ಳೋವಂಥದ್ದು ರಸಮ್ಮು ಸೂಪರಾಗಿರುತ್ತೆ. ಸುಟ್ಟ ಬದನೆಕಾಯಿ ರಸಮ್ಮು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಸಾಸಿವೆ ಚಟಪಟ ಅಂತ ಇದೆ. ಈಗ ನಾನು ತೋರಿಸಿದ್ನಲ್ವ ಒಗ್ಗರಣೆ ಸಾಮಗ್ರಿಗಳನ್ನೆಲ್ಲ ನಾನು ಈ ಒಂದೊಂದೇ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗು ಸಹ ಇದೆ, ಅದರಲ್ಲಿ ಇಂಗನ್ನು ಸಹ ಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಬಾಡಿದ ಮೇಲೆ ನಾವು ಮಿಕ್ಕ ವಸ್ತುಗಳನ್ನು ಸೇರಿಸ್ತೀವಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಉರಿಗೆ ಮಾತ್ರ ಕಡಿಮೆ ಇರಬೇಕು ಒಗ್ಗರಣೆ ಹಾಕೋವಾಗ, ಯಾವಾಗಲೂ ಅಷ್ಟೇ. ಇಲ್ಲಾಂದರೆ ಒಗ್ಗರಣೆ ಸೀದ್ಬಿಟ್ರೆ ಅದ್ರ ಟೇಸ್ಟೇ ಹಾಳಾಗ್ಬಿಡುತ್ತೆ. ಅದಕ್ಕೆ ಉರಿಯನ್ನು ಕಡಿಮೆ ಮಾಡಿ ಮೆಣಸಿನ್ಕಾಯಿ ಹಾಕೋಷ್ಟರಲ್ಲಿ ಆಫೇ ಮಾಡಿಬಿಡಿ. ನೋಡಿ, ಈ ಮಿಶ್ರಣಕ್ಕೆ ನಾವು ಮತ್ತು ಸ್ವಲ್ಪ ಉಪ್ಪನ್ನು ಶಾರ್ಟೇಜ್ ಇದ್ದರೆ ಹಾಕ್ಕೋಬೇಕು, ಇಲ್ಲ ಫಸ್ಟೇ ಹಾಕ್ಕೊಂಡಿದ್ರೆ ಇಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಹಾಕ್ಕೋಬೇಕು. ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಶ್ರಣ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು. ಬದನೆಕಾಯಿ ನಾವು ಸ್ಮ್ಯಾಶ್ ಮಾಡಿದ್ದೀವಲ್ಲ, ಅದಕ್ಕೆ ಈ ಎಲ್ಲ ವಸ್ತುಗಳು ಸಹ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಬೇಕು. ನೋಡಿ, ಈ ರೀತಿ ಮಿಶ್ರಣ ಆಗಿದೆ. ಈಗ ಹುಳಿ ಹುಣಸೆಹಣ್ಣು ಇಟ್ಟಿದ್ನಲ್ವ, ಅದು ಹಿಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹುಳಿನೂ ಹಾಕಬೇಡಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕಿ, ಮತ್ತು ಅದನ್ನು ನೋಡಿಕೊಂಡು ನೀರನ್ನು ಸೇರಿಸಿ. ಮತ್ತೆ ಏನು ಮಳ್ಳಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಗ್ಗರಣೆ ಕೊಟ್ಟರೆ ಸಾಕು. ಬದನೆಕಾಯು ಫಸ್ಟೇ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ನಮ್ಮ ರಸಮ್ಮು ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆಯನ್ನು ಸೇರಿಸೋಣ. ಒಗ್ಗರಣೆ ಹಾಕ್ಬಿಟ್ರೆ ನಮ್ಮ ಅಡುಗೆಯ ರುಚಿನೇ ಒಂಥರ ಟೇಸ್ಟಾಗಿ ಚೇಂಜ್ ಆಗಿಬಿಡುತ್ತೆ. ಅದೇ ಥರ ಈ ರಸಮ್ಗೂ ಸಹ ಒಗ್ಗರಣೆ ಬಿದ್ದಿದ ತಕ್ಷಣ
ಟೇಸ್ಟು ಚೇಂಜ್ ಆಗುತ್ತೆ. ಬೇಕಾದರೆ ನೀವು ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಸವಿಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ನೋಡಿ ಎಷ್ಟು ಸೊಗಸಾಗಿ ನಮ್ಮ ರಸಮ್ಮು ತಯಾರಾಯಿತು. ನೀವು ಕೈಗೊಜ್ಜನ್ನು ಮಾತ್ರ ನೋಡಿದ್ರಿ ಬದನೆಕಾಯಲ್ಲಿ, ಇವತ್ತು ಹೊಸ ಥರ ರಸಮ್ಮನ್ನು ನೋಡಿದ್ದೀರಾ. ಸ್ವಲ್ಪ ಉಪ್ಪು ಶಾರ್ಟೇಜ್ ಇತ್ತು, ಅದಕ್ಕೆ ಹಾಕಿದೆ. ಅದನ್ನು ನೀವು ಸಹ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹುಳಿ ಶಾರ್ಟೇಜ್ ಇತ್ತು, ಹುಳಿಯನ್ನು ಹಾಕಿದೆ. ನೀವು ಬೇಕಾದ್ರೆ ಈ ರೀತಿ ಟೇಸ್ಟ್ ನೋಡಿಬಿಟ್ಟು ಏನು ಬೇಕೋ ಅದನ್ನು ಮತ್ತೆ ಸೇರಿಸಬಹುದು, ಸವಿಬಹುದು. ನಿಮ್ಮ ನಾಲಿಗೆಗೆ ಇದು ತುಂಬ ರುಚಿಯನ್ನು ಕೊಡುತ್ತೆ. ಈ ರುಚಿಯನ್ನು ಸವಿಯಿರಿ, ಸಂತೋಷಪಡಿ. ನೋಡಿ, ನೋಡೋದಕ್ಕೆ ಸಹ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ನಾವು ಬದನೆಕಾಯಿ ಬರೀ ಕೈಯಲ್ಲಿ ಹಿಂಡಿ ನಾವು ಸ್ಮ್ಯಾಶ್ ಮಾಡಿ ಬರೀ ಹಸಿಗೊಜ್ಜು ಮಾಡೋದಲ್ಲ, ಈ ರೀತಿ ಬಿಸಿ ಬಿಸಿ ರಸಮ್ಮು ಸಹ ಒಗ್ಗರಣೆ ಹಾಕಿದ್ಮೇಲೆ ಅದು ಸ್ವಲ್ಪ ಬಿಸಿ ಹಾಗೆ ಆಗುತ್ತೆ. ನಾವು ರಸಮ್ಮ ಊಟ ಸವಿಬಹುದು.